ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ರಾಗಿ ಲಡ್ಡು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದು ತುಂಬಾನೇ ಹೆಲ್ತಿ ಫುಡ್ ಕಣ್ರಿ, ಆರೋಗ್ಯಕರವಾದಂತದ್ದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ ನಾನು ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಆ ಹಿಟ್ಟು ಸಾಣಿಸ್ಕೊಂಡಿರ್ಬೇಕಂಡ್ರಿ ನೀಟಾಗಿ. ಅದನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾ ನಾವು ಕಲ್ಸ್ಕೊಬೇಕಾಗುತ್ತೆ. ನಾವು ರೊಟ್ಟಿ ಮಾಡ್ತೀವಿ ಅಲ್ವಾ, ರೊಟ್ಟಿ ಮಾಡೋ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೊಬೇಕಾಗತ್ತೆ. ಏನಿಲ್ಲ, ಇದು ನಾನು ತಣ್ಣೀರಲ್ಲೇ ಕಲ್ಸ್ಕೊಂತಾ ಇದ್ದೀನಿ. ನೀವು ತಣ್ಣೀರಲ್ಲೇ ಕಲ್ಸ್ಕೊಳ್ಳಿ. ನೀಟಾಗಿ ಕಲ್ಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಂಡ್ರಿ ರಾಗಿ ಹಿಟ್ಟು. ನೋಡ್ರಿ ಈ ರೀತಿ ನಾದ್ಕೊಂಡಿನಿ. ಇದ್ರಲ್ಲಿ ಒಂದು 3 ಹುಳಿನ ಮಾಡ್ಕೊಳೋಣ ಕಣ್ರಿ. 3 ರೊಟ್ಟಿ ಆಗುತ್ತೆ ನೋಡ್ರಿ. 3 ರೊಟ್ಟಿ ಆಗೋಷ್ಟು ನಾವು ಕಲ್ಸಿ ಇಟ್ಕೊಳ್ಳೋಣ. ಫಸ್ಟ್ ಬನ್ನಿ ರೊಟ್ಟಿ ಮಾಡ್ಕೊಳನ್ರಿ. ಒಂದು ಕವರ್ ಇರುತ್ತಲ್ರಿ, ಆ ಕವರ್ ನಲ್ಲಾದ್ರೂ ಮಾಡ್ಕೋಬಹುದು. ಇಲ್ಲ ನೀವು ರೊಟ್ಟಿ ಮನೆಯಲ್ಲೇ ಮಾಡ್ಕೊಂತೀರಿ ಅಂದ್ರೆ ಅದಲ್ಲಾದ್ರೂ ಮಾಡ್ಕೋಬಹುದು. ನಾನಿಲ್ಲಿ ರೊಟ್ಟಿ ಮನೆ ಮೇಲೆ ಒಂದು ಕವರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉತ್ತಾ ಇದೀನಿ ಕಣ್ರಿ. ಇದನ್ನ ನೋಡ್ರಿ ಚೆನ್ನಾಗಿ ಬೇಯಿಸ್ಕೋಬೇಕನ್ರಿ. ಸ್ವಲ್ಪ ತುಪ್ಪ ಹಾಕೊಳ್ತಾನೆ ನಾವು ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ತಿರ್ಸ್ಕೊಂತ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಸ್ಕ ಪಿಸ್ಕ ಬೇಯಿಸಂಗಿಲ್ಲ ಕಣ್ರಿ, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ರಿ ತುಪ್ಪ ಹಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ ತುಂಬಾ ಈ ರೀತಿ ಅದಕ್ಕೆ ನಾವು ಬೇಯಿಸ್ಕೋಬೇಕಾಗತ್ತೆ ಕಣ್ರಿ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು 150 ಗ್ರಾಮ್ ಅಷ್ಟು ಶೇಂಗಾ ತಗೊಂಡಿದ್ದೀನಿ ಕಣ್ರಿ. ಅದನ್ನ ನೀಟಾಗಿ ಹುರ್ಕೊಳ್ಳೋಣ ಬನ್ನಿ. ನೋಡ್ರಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ. ನೋಡ್ರಿ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ, ಒಂದ್ ಬಟ್ಲಿಗೆ. ನೆಕ್ಸ್ಟ್ ನಾನಿಲ್ಲಿ ಒಂದು 50 ಗ್ರಾಮ್ ಅಷ್ಟು ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಕಣ್ರಿ. ಆ ಎಳ್ಳನ್ನ ನಾವು ಹುರ್ಕೊಳ್ಳೋಣ ನೀಟಾಗಿ. ನೋಡ್ರಿ ಇದು ಸಹ ಕಂದು ಬಣ್ಣ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇದನ್ನು ಒಂದ್ ಬಟ್ಲಿಗೆ ಹಾಕೊಳ್ಳನ್ರಿ. ನೋಡ್ರಿ ಇದು ಬಾಣ್ತಿಯರಿಗೆ ಮತ್ತೆ ಪ್ರೆಗ್ನೆನ್ಸಿ ಲೇಡಿ ಇರ್ತಾರಲ್ಲ ಅವರಿಗೆ, ಮತ್ತೆ ಚಿಕ್ಕ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಕಣ್ರಿ ಇದು ರಾಗಿ ಲಡ್ಡು. ನೋಡ್ರಿ ಇದು ಬಾದಾಮಿ ಹಾಕೊಳ್ತಾ ಇದೀನಿ ನಾನು. ಬಾದಾಮಿ ಗೋಡಂಬಿ ಎರಡು ಒಂದೇ ಸಲ ಹುರ್ಕೋಬಹುದು. ನಾನು ಸಪರೇಟ್ ಹುರ್ಕೊಳ್ತಾ ಇದೀನಿ. ನೋಡ್ರಿ ಬಾದಾಮಿ ಒಂದ್ ಸ್ವಲ್ಪ ತಗೊಂಡಿದೀನಿ, ಒಂದ್ 50 ಗ್ರಾಮ್ ಅಷ್ಟು. ಮತ್ತೆ ಒಂದ್ 50 ಗ್ರಾಮ್ ಅಷ್ಟು ಗೋಡಂಬಿ ತಗೊಂಡಿದೀನಿ. ನೋಡ್ರಿ ಒಂದ್ ಸ್ವಲ್ಪ ಗೋಡಂಬಿ ತಗೊಂಡಿದೀನಿ. ನೋಡ್ರಿ ಇದು ಆಪ್ಷನಲ್ ಕಣ್ರಿ, ಗೋಡಂಬಿ ಬಾದಾಮಿ ಹಾಕೊಂಡ್ರು ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ನಿಮ್ ಇಷ್ಟ. ನೋಡ್ರಿ ನಾನು ಇಲ್ಲಿ ಹಾಕೊಂಡಿದೀನಿ. ಇದನ್ನ ನೆಕ್ಸ್ಟ್ ಇಲ್ಲಿ ಬೆಲ್ಲದ ಪಾನಕಕ್ಕೆ ನಾವ್ ಇಟ್ಕೊಳ್ಳೋಣ ಬರ್ರಿ. ಒಂದ್ ಪಾತ್ರೆಯಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೆಲ್ಲ ಹಾಕಿಡನ್ರಿ. ಆ ಬೆಲ್ಲ ಕರಗೋ ತನಕ ನಾವು ನೆಕ್ಸ್ಟ್ ಅದನ್ನ ಪೌಡರ್ ಮಾಡ್ಕೊಳ್ಳೋಣ್ರಿ. ಮಿಕ್ಸಿ ಜಾರಿಗೆ ಹಾಕೊಂಡು ತರಿಯಾಗಿ ರುಬ್ಕೊಳ್ಳೋಣ್ರಿ. ತೀರಾ ಸಣ್ಣಕ್ಕೆ ರುಬ್ಕೋಬೇಡ್ರಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ್ರಿ. ನೆಕ್ಸ್ಟ್ ಇಲ್ಲಿ ಒಣ ಕೊಬ್ಬರಿನ ಸಪರೇಟ್ ಆಗಿ ಇಟ್ಕೊಳ್ಳೋಣ. ಅದು ಸಪರೇಟ್ ಆಗಿ ನಾವು ರುಬ್ಕೋಬೇಕಾಗುತ್ತೆ. ನೋಡ್ರಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ವಿ. ನೆಕ್ಸ್ಟ್ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ್ರಿ. ಸ್ವಲ್ಪ ತೆಗ್ದಿಡ್ರಿ, ಆಮೇಲೆ ಹಾಕೋಬೇಕಾಗುತ್ತೆ. ಒಣ ಕೊಬ್ಬರಿನ ಸ್ವಲ್ಪ ಸಪರೇಟ್ ಆಗಿ ಸ್ವಲ್ಪ ತೆಗ್ದಿಡೋಣ. ರೊಟ್ಟಿನ ನಾವು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಅದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ್ರಿ. ನುಣ್ಣಗೆ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ನಾನು ಇಲ್ಲಿ 3 ರೊಟ್ಟಿನ ಪೀಸ್ ಮಾಡ್ಕೊಂಡು ಒಂದೇ ಸಲಿನೇ ನಾನು ಮಿಕ್ಸರ್ಗೆ ಹಾಕ್ತಾ ಇದೀನಿ. ನೋಡ್ರಿ ಈ ರೀತಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಇದು ರೊಟ್ಟಿ ಪೌಡರ್ನ ಒಂದು ಸಣ್ಣ ಬೇಸನಲ್ಲಿ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ನಾನು ಬೆಲ್ಲ ಕರಗಿಲಿಕ್ಕೆ ಇಟ್ಟಿದ್ದೆ ತಾನೆ, ಬೆಲ್ಲ ಕರಗಿದೆ. ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಇದನ್ನ ಪೌಡರ್ ಎಲ್ಲ ನಾವು ಕೊಬ್ಬರಿ ಅದೆಲ್ಲ ಹಾಕಿದೀವಲ್ಲ, ಅದೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಕೈಯಲ್ಲೇ. ನೋಡ್ರಿ ಅದ್ರ ಜೊತೆಗೆ ಬೆರೆಸೋಣ. ನೋಡ್ರಿ ಇದನ್ನ ಒಂದು 3 ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ನೀಟಾಗಿ ಕಲ್ಸ್ಕೊಳನ್ರಿ ಎಲ್ಲ.
ನೋಡ್ರಿ ಒಂದ್ 3 ಸ್ಪೂನ್ ತುಪ್ಪ ಹಾಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಯಾಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ ಕಣ್ರಿ, ಒಂದು 3-4 ಯಾಲಕ್ಕಿನ ಕುಟ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದಿದೀನಿ, ಬರೀ ಅದು ಪುಡಿ ಮಾತ್ರ. ಅದನ್ನ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ. ನೋಡಿ ಸ್ವಲ್ಪ ಸ್ವಲ್ಪ ಪಾನ್ಕ ಹಾಕೊಂಡು ನಾವು ಕಲ್ಸ್ಕೊಬೇಕಾಗತ್ತೆ, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ನೋಡ್ಬಿಟ್ಟು ನಾವು ಪಾನ್ಕನ ಹಾಕೊಂಡು ನಾವು ಉಂಡೆ ಕಟ್ಬೇಕಾಗತ್ತೆ. ನೋಡಿ ನೀಟಾಗಿ ಕಲ್ಸ್ಕೊಳ್ಳೋಣ. ಇದು ಬಾಣ್ತಿಯರಿಗೆ, ಚಿಕ್ಕ ಮಕ್ಕಳಿಗೆ, ಮತ್ತೆ ಬ್ಲಡ್ ಕಡಿಮೆ ಇರುತ್ತಲ್ರಿ ಅವರಿಗೆ, ಮತ್ತೆ ಪ್ರೆಗ್ನೆನ್ಸಿ ಲೇಡಿಗೆ, ಇವ್ರಿಗೆಲ್ಲರಿಗೂ ಇದು ಹೆಲ್ತಿ ಫುಡ್ ಕಣ್ರಿ. ಇದು ಬಹಳನೇ ಒಳ್ಳೇದು. ಇದು ರಾಗಿ ಲಡ್ಡು ತುಂಬಾನೇ ಬೆನಿಫಿಟ್ ಇದೆ. ರಕ್ತ ವೃದ್ಧಿ ಆಗುತ್ತೆ, ಕ್ಯಾಲ್ಸಿಯಂ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ನೋಡ್ರಿ ಈ ರೀತಿ ಉಂಡೆ ಕಟ್ಟೋಣ. ಡೈಲಿ ಒಂದು ಉಂಡೆ ಕೊಡ್ರಿ ಚಿಕ್ಕ ಮಕ್ಕಳಿಗೆ, ಅವ್ರು ಎಷ್ಟು ಚೆನ್ನಾಗ್ ಆಗ್ತಾರೆ ಅಂದ್ರೆ ನೀವೇ ನೋಡ್ರಂತೆ. ಅವ್ರ ಮಕ್ಳು ಎಲ್ಲಿ ಡೈಲಿ ಉಂಡೆ ಒಂದ್ ತಿನ್ನಲ್ಲ ಕಣ್ರಿ, ಇನ್ನೂ ಬೇಕು ಅಂತಾನೆ ಇಸ್ಕೊಂಡ್ ತಿಂತಿರ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ರಾಗಿ ಲಡ್ಡು. ನೋಡ್ರಿ ಈ ರೀತಿ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.